ಪರೀಕ್ಷೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಯು ಪಿ ಎಸ್ ಸಿಯಲ್ಲಿ ಒಂದು ಭಯ ಕಾಡ್ತಾ ಇರುತ್ತೆ. ಹೇಗೆ ನಾನು ಪ್ರಿಲಿಮ್ಸನ್ನು ಮಾಡ್ಬೋದು, ಮೇನ್ಸನ್ನು ಮಾಡ್ಬೋದು, ಅಥವಾ ನನಗೆ ಯಾವಾಗ ರ್ಯಾಂಕ್ ಬರುತ್ತೆ ಅನ್ನುವಂಥದ್ದು. ನೋಡಿ, ಒಂದು ನಿಮಗೆ ರ್ಯಾಂಕ್ ಡಿಸೈಡ್ ಮಾಡೋಕ್ಕೆ ಅದು ನಿಜ, ಅಥವಾ ಅದಕ್ಕೆ ನೀವು ಎಷ್ಟು ಕಷ್ಟಪಡಬೇಕು ಅನ್ನೋದು ಇಂಪಾರ್ಟೆಂಟು. ಇದು ಕೇವಲ ಅಭ್ಯಾಸ ಮಾತ್ರ ಅಲ್ಲ, ಇನ್ಫಾರ್ಮೇಷನ್ ಮಾತ್ರ ಅಲ್ಲ. ನಿಮಗೆ ಏನನ್ನು ಓದಿದರೆ ನಿಮಗೆ ರ್ಯಾಂಕ್ ಬರುತ್ತೆ, ಎಷ್ಟು ನಿಮಿಷ ಓದಬೇಕು. ಒಂದು ಪೇಜನ್ನು ನೀವು NCERT ತೊಗೊಂಡ್ರೆ ಒಂದು 3 ಮಂತ್ ಒಂದೇ ಸಬ್ಜೆಕ್ಟನ್ನು ಹಿಡಿದಿರ್ತೀರಿ. ಅದರಿಂದ ಕಾಸ್ಟ್ ಬೆನಿಫಿಟ್ ರೇಷೋ ಏನಿದೆ ಅದೇ ಇಂಪಾರ್ಟೆಂಟ್ ಆಗಿರ್ತದೆ. ನೀವು ಒಂದು ಪೇಜ್ ಓದ್ತೀರಾ ಅಂತಂದರೆ 1 ನಿಮಿಷದ ಪ್ರಿಲಿಮ್ಸ್, 7 ನಿಮಿಷ ಅಥವಾ 9 ನಿಮಿಷದ ಮೇನ್ಸ್ಗೆ ನಿಮಗೆ ಹೆಲ್ಪ್ ಆಗಬೇಕು. ಹಾಗೆ ಓದಿದರೆ ಮಾತ್ರ ಅದನ್ನು UPSCಯ ಓದುವಿಕೆ ಅಂತ ಕರೀತಾರೆ. ನಿಮಗೆ ಒಂದು ಗೊತ್ತಿರಬೇಕು, ವ್ಯಾಲಿಡೇಷನ್ ಇನ್ಫಾರ್ಮೇಷನ್ ಮಾತ್ರ ಅನ್ನೋಗೆ ಪ್ರಾಕ್ಟೀಸ್ ಕೂಡ ಇಂಪಾರ್ಟೆಂಟ್ ಅಂತ. ಈ ಪ್ರಾಕ್ಟೀಸ್ ಒಂದು ಐಡೆಂಟಿಟಿ ಕೊಡುತ್ತೆ ನಿಮಗೆ, ಏನು ಬರೀಬೇಕು ಅಂತ, ಏನು ಓದಬೇಕು ಅಂತ. ಸೊ ಮೆಂಟಲ್ ಆನ್ಸರ್ ರೈಟಿಂಗ್ ಆದರೂ ಮಾಡಿ, ಇಲ್ಲ ನಾರ್ಮಲ್ ಆನ್ಸರ್ ರೈಟಿಂಗ್ ಆದರೂ ಮಾಡಿ, ನಿಮ್ಮ ಟೈಮ್ ನಿಮ್ಮದಾಗಿರಬೇಕು. ಒಂದು ಪೇಜ್ ಓದ್ತೀರಾ, ಒಂದು ಕಂಟೆಂಟಿಗೆ ಸಮ ಆಗಿರಬೇಕು. 1 ನಿಮಿಷ ಓದ್ತೀರಾ, ಒಂದು ವ್ಯಾಲಿಡೇಷನ್ಗೆ ಸಮ ಆಗಿರಬೇಕು. ನಮ್ಮ ಐ ಎ ಜ್ಞಾನಿ ಪ್ರಾಕ್ಟಿಕಲ್ ಕೋಚಿಂಗ್. ವೆಲ್ಕಮ್ ಟು ಐ ಎ ಜ್ಞಾನಿ.